ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವತ್ಸಲಾ ಮೂಲಿಮನಿ. 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂಥ 5ನೇ ಪಾಠವಾದ ಕೊಡಿ ನನ್ನ ಬಾಲ್ಯವ ಅನ್ನುವಂಥ ಪಾಠಕ್ಕೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ಹೋದ ತರಗತಿಯಲ್ಲಿ ಈ ಪಾಠವನ್ನು ಸ್ಟಾರ್ಟ್ ಮಾಡಿದ್ದೆ. ಇದನ್ನು ಬರೆದಂಥವ್ರು ಯಾರು ಅಂತ ಹೇಳಿದ್ರೆ ಮಾಲತಿ ಪಟ್ಟಣ ಶೆಟ್ಟಿ ಅಂತ ಹೇಳಿ. ಇದರಲ್ಲಿ ದೃಶ್ಯ 4ಗಳು ಬರ್ತಾವು. ಮೊದಲನೇ ದೃಶ್ಯ, ಎರಡನೇ ದೃಶ್ಯ ಹೋದ ತರಗತಿಯಲ್ಲಿ ಹೇಳಿದ್ದೆ. ಹಾಗೆ ಇವತ್ತು 3 ಮತ್ತು 4ನೇ ದೃಶ್ಯವನ್ನು ಹೇಳ್ತೀನಿ. ಮೊದಲನೇ ಮತ್ತು ಎರಡನೇ ದೃಶ್ಯದಲ್ಲಿ ಏನು ಬರುತ್ತೆ ಅಂತಂದರೆ, ಇಲ್ಲಿ ಶಾಲು ಮತ್ತು ಅಮ್ಮನ ಸಂಭಾಷಣೆ ಬರುತ್ತೆ. ಏನಂದರೆ, ಶಾಲು ಮತ್ತು ರಾಜು ಇಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದರು. ಶಾಲು ರಾಜುನ ಮನೆಗೆ ಹೋಗ್ತಾ ಇದ್ಲು, ಯಾಕಂದರೆ ಮ್ಯಾಥ್ಸ್ ಆಕೆಗೆ ಅರ್ಥ ಆಗ್ತಿರಲಿಲ್ಲ ಅಂತ ತಿಳಿಸ್ಕೊಳಕ್ಕೋಸ್ಕರ ಶಾಲು ಏನು ಮಾಡ್ತಾ ಇದ್ಲು, ರಾಜುನ ಮನೆಗೆ ಹೋಗ್ತಾ ಇದ್ಲು. ಅಮ್ಮ ಅದಕ್ಕೆ ಬೈತಾ ಇದ್ಲು, ಅವ ಹುಡುಗ, ನೀ ಹುಡುಗಿ ಹೋಗಬೇಡ ಅಂತ. ಹಾಗೆ ಶಾಲು ಅಪ್ಪ ಅಮ್ಮ ಇಬ್ಬರು ಗೌರ್ಮೆಂಟ್ ಜಾಬ್ ಹೋಲ್ಡರ್ಸ್ ಆಗಿದ್ದರು. ಹಾಗೆ ರಾಜುವಿನ ಅಪ್ಪ ಅಮ್ಮ ಕೂಲಿ ಕೆಲಸವನ್ನು ಮಾಡ್ತಾಯಿದ್ರು. ಅದಕ್ಕೋಸ್ಕರ ಆಕೆ ಏನು ಅಂತ ಇದ್ರು, ಅವರಮ್ಮ ಏನಂತಿದ್ರು, ಹೋಗಬೇಡ ನೀ ಅವ್ರ ಮನೆಗೆ ಅಂತ ಹೇಳ್ತಾ ಇದ್ರು. ಇದಾದಮೇಲೆ ದೃಶ್ಯ 2ರಲ್ಲಿ ಏನಾಗುತ್ತೆ, ರಾಜುನ ಆಕಳು ಅಂದರೆ ಗೌರಿ ಆಕಳು ಏನಾಗುತ್ತೆ, ಕರೋನಾ ಹಾಕಿರುತ್ತೆ. ಅದನ್ನ ನೋಡಲಿಕ್ಕೆ ಬಾ ಅಂಥೇಳಿ ಆಕಿನ ಕರೆಯಕ್ಕೆ ಬಂದಿರ್ತಾನೆ ರಾಜು, ಶಾಲುನ ಮನೆಗೆ ಬಂದಿರ್ತಾನೆ. ಹಾಗಾಗಿ ಶಾಲು ಏನು ಮಾಡ್ತಾಳೆ ಅಂದರೆ, ಆ ಗೌರಿ ಆಕಳ ನೋಡಲಿಕ್ಕೆ ಅಥವಾ ಕರುವನ್ನು ನೋಡಲಿಕ್ಕೆ ಅವ್ರ ಮನೆಗೆ ಹೋಗಿರ್ತಾಳೆ. ಅಲ್ಲೇ ಅಕ್ಕಪಕ್ಕದ ಮನೆ, ಅವೇನು ದೂರ ಇರಲಿಲ್ಲಾಗಿತ್ತು. ಈ ಶಾಲು ಏನು ಮಾಡ್ತಾ ಇದ್ಲು ಅಂತಂದ್ರೆ, ಆ ಗೌರಿಯ ಆಕಳು ಅಥವಾ ಕರುವನ್ನು ನೋಡ್ತಾ ಇದ್ಲು. ಅಪ್ಪ ಏನು ಮಾಡ್ತಾನೆ, ಕರಿತಾನೆ ಅಂತ. ದೃಶ್ಯ 3 ನಾವು ನೋಡೋಣ. ದೃಶ್ಯ 3ರಲ್ಲಿ ಪೇಜ್ ನಂಬರ್ 30 ತೆಗೀರಿ. ದೃಶ್ಯ 3ರಲ್ಲಿ ಏನಿದೆ ನೋಡ್ರಿ. ಅಪ್ಪ, ದೀಪಾವಳಿ ರಜೆ ನಾಳಿಂದ ಶುರು ಆಗ್ತದ ಏನು ಅಂತ ಕೇಳ್ತಾರೆ. ಶಾಲು, ಹೌದಪ್ಪ, ಈ ಸಲ ಏನು ಮಾಡಿದ್ದಾರೆ, ದೀಪಾವಳಿ ರಜೆ ಕೇವಲ 10 ದಿನ ರಜೆ ಕೊಟ್ಟಿದ್ದಾರೆ ನಮಗೆ, ಭಾಳ ಇಲ್ಲ ರಜಾ ಅಂಥೇಳಿ ಶಾಲು ಅಪ್ಪಂಗೆ ಹೇಳ್ತಾಳೆ. ಅಪ್ಪ, ಶಾಲು, ನಿಮ್ಮ ದೊಡ್ಡಪ್ಪನ ಫೋನ್ ಬಂದದ, ಅವರು ಹೊಸ ಮನೆ ತೊಗೊಂಡಾರಂತೆ, ಗೃಹ ಪ್ರವೇಶಕ್ಕೆ ಕರೆದಾರ. ನಾಳೆ ನಾವೆಲ್ಲ ಬೆಂಗಳೂರಿಗೆ ಹೋಗಬೇಕು, ನಿನ್ನ ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡು ಅಂತ. ನಮ್ಮ ದೊಡ್ಡಪ್ಪ ಅಂದರೆ ನನ್ನ ಅಣ್ಣ ನಿಮ್ಮನ್ನು ಏನು ಮಾಡಿದ್ದಾರೆ, ಗೃಹ ಪ್ರವೇಶಕ್ಕೆ ಕರೆದಾರ, ಹೋಗಬೇಕು, ಅದಕ್ಕೆ ನಿನ್ನ ಬಟ್ಟೆ ಬರೆ ಎಲ್ಲ ಏನು ಮಾಡು, ಪ್ಯಾಕ್ ಮಾಡ್ಕೊ ಹೋಗೋಣ ಅಂಥೇಳಿ ಅಪ್ಪ ಹೇಳ್ತಾನೆ. ಶಾಲು ಏನು ಹೇಳ್ತಾನೆ ನೋಡ್ರಿ, ಅಳುತ್ತಾ, ಅಪ್ಪ, ನನಗೆ ಅಜ್ಜ ಅಜ್ಜಿ ನೆನಪಾಗಲಿಕ್ಕೆ ಹತ್ತೈದೆ, ನಾನು ಅಜ್ಜನ ಊರಿಗೆ ಹೋಗಬೇಕು, ಮಾಮ ಕರೀಲಿಕ್ಕೆ ಬರ್ತಾರಂತೆ, ಅವನ ಫೋನ್ ಬಂದಿತ್ತು ಅಂತ. ಆಕಿ ಶಾಲು ಏನು ಮಾಡ್ತಾಳೆ, ಅವನ ಅಪ್ಪ ಅಮ್ಮ ಅಂದರೆ ತನ್ನ ತಾಯಿಯ ಅಪ್ಪ ಅಮ್ಮ ಅಂದರೆ ಈಕಿಗೇನಾಗಬೇಕು, ಅಜ್ಜ ಅಜ್ಜಿ ಆಗಬೇಕು. ಮಾವ ಅಂದರೆ ಯಾರು, ತಾಯಿಯ ಅಣ್ಣ ಅಥವಾ ತಮ್ಮ, ಮಾವ ಆಗಬೇಕು. ನಾ ಆ ಕಡೆ ಹೋಗ್ತೀನಿ, ನನ್ನ ದೊಡ್ಡಪ್ಪನ ಮನೆಗೆ ಬರೋದಿಲ್ಲ, ಅಪ್ಪ, ನನಗೆ ಅಜ್ಜ ಅಜ್ಜಿ ನೆನಪು ತುಂಬ ಆಗ್ಲಿಕ್ಕತ್ತದ ಅಂತ ಹೇಳ್ತಾಳೆ. ಅಪ್ಪ, ಆ ಹಳ್ಳಿಗೆ ಹೋಗಿ ಏನು ಮಾಡ್ತಿ ಶಾಲು, ಅಜ್ಜನ ಹೊಲ ಅದ, ತೋಟ ಅದ, ನೋಡ್ತೀನಿ, ನದಿ ಬೆಟ್ಟ ಗುಡ್ಡ ಕಾಡು ಎಲ್ಲ ಅದ, ಮತ್ತು ಮಾಮ 3 ಮಕ್ಕಳು ಜೋಡಿ ನಾನು ಆಟ ಆಡ್ತೀನಿ ಅಂತಾಳೆ. ಹಳ್ಳಿಗೆ ಹೋಗಿ ಏನು ಮಾಡ್ತೀನಿ ಅಂತ ಅಪ್ಪ ಕೇಳಿದ ತಕ್ಷಣ ಇಷ್ಟೆಲ್ಲ ಹೇಳ್ತಾಳಾಕಿ, ತೋಟ ಐತಿ, ಹೊಲ ಐತಿ, ಮಾವನ ಮಕ್ಳು ಅದಾರ, ಆಟ ಆಡ್ತೀನಿ ಅವ್ರ ಜೊತೆ. ಅಪ್ಪ, ಬೆಂಗಳೂರು ದೊಡ್ಡ ಊರು, ಅಲ್ಲಿ ಲಾಲ್ಬಾಗ್, ಕಬ್ಬನ್ ಪಾರ್ಕ್ ಅದ, ವಿಧಾನಸೌಧ ಅದ, ದೊಡ್ಡಪ್ಪನ ಮಕ್ಕಳು ಬೇರೆ ಊರಿಂದ ಬರ್ತಾರೆ, ಬಾ ಬೆಂಗಳೂರಿಗೆ ಹೋಗೋಣ ಅಂತ ಅಪ್ಪ ಕರೀತಾರೆ. ಶಾಲು ಏನು ಹೇಳ್ತಾಳೆ ನೋಡ್ರಿ, ಅಪ್ಪ, ಅವರೆಲ್ಲ ದೊಡ್ಡವರು, ಅವರು ನನ್ನ ಕೂಡ ಆಡಲಿಕ್ಕೆ ಬರೋದಿಲ್ಲ, ಆ ಗದ್ದಲದ ಊರಾಗ ಯಾರ್ಯಾರು ಮಾತಾಡಿಸೋದಿಲ್ಲ, ಎಲ್ಲಾರ ಮಾರಿ ಮಿಕ್ಕಿ ನೋಡ್ಕೊತ ಮಂಗೆ ಆಗ್ಬೇಕು, ಹಳ್ಳಿಗೆ ನಾ ಹೋದ್ರೆ ಇಡೀ ಹಳ್ಳಿ ಜನ ಮಾತಾಡಿಸ್ತಾರೆ ಅಂದಂಗೆ ಈ ಸಲ ಮಾಮ ಈಸೋದನ್ನ ಕಲಿಸ್ತಾನಂತೆ. ನೋಡ್ರಿ, ಆ ಶಾಲುನು ದೊಡ್ಡ ಆಸೆ ನೋಡ್ರಿ, ಈ ಬೆಂಗಳೂರಿಗೆ ಹೋದ್ರೆ ಯಾರು ಮಾತಾಡ್ಸಂಗಿಲ್ಲ, ಒಬ್ಬರ ಮಗ ಒಬ್ರು ಮಿಕ್ಕ ನೋಡ್ಕೊತ ನಿಲ್ಬೇಕು ಅಷ್ಟೇ, ಆದರೆ ಹಳ್ಳಿಗೆ ಹೋಗ್ಬಿಟ್ರೆ ಎಲ್ಲರೂ ನನ್ನ ಮಾತಾಡಿಸ್ತಾರೆ ಅಂತ ಶಾಲು ಹೇಳ್ತಾಳೆ. ಅಪ್ಪ, ಶಾಲು, ಅಲ್ಲಿ ಮೊದಲಿನಂಗೆ ನೀರು ಸ್ವಚ್ಛ ಇರೋದಿಲ್ಲ, ನೀನು ಹಳ್ಳಿಗೆ ಹೋಗೋದು ಬೇಡ, ನೀನು ಮೊದಲಿಂಗದಲ್ಲಿ ನೀರು ಸ್ವಚ್ಛ ಇರೋದಿಲ್ಲ, ಹೋಗ್ಬೇಡ ಹಳ್ಳಿಗೆ ಅಂತನ ಅವರಪ್ಪ ಅಂತಾನೆ. ಆವಾಗ ಶಾಲು ಏನು ಹೇಳ್ತಾಳೆ ನೋಡ್ರಿ. ಇನ್ನು ದೃಶ್ಯ 4ರಲ್ಲಿ ಮುಂದೆ ನೋಡ್ರಿ. ಅಪ್ಪ, ಶಾಲು, ಬೆಂಗಳೂರಿಗೆ ನಮ್ಮ ಕೂಡ ಯಾಕೆ ಬರೋದಿಲ್ಲ ಅಂತ ಒಂದು ಕ್ವಶನ್ ಕೇಳ್ತಾರೆ. ಅವಾಗ ಅವ್ವ, ಆಕಿ ಮಾಮನ ಫೋನ್ ಮಾಡ್ಯಾನ, ಶಾಲು ಹಳ್ಳಿಗೆ ಹೊರಟಾಳ. ಆಕಿ ಮಾಮ, ಅವ್ವ ಏನು ಹೇಳ್ತಾಳೆ, ಆಕಿ ಮಾಮ ಯಾರು ಇಲ್ಲಿ, ತಾಯಿಯ ತಮ್ಮ ಫೋನ್ ಮಾಡ್ಯಾನ, ಹಾಗಾಗಿ ಆಕೆ ಹಳ್ಳಿಗೆ ಹೊಂಟಾಳ ನೋಡ್ರಿ ಅಂತ ಹೇಳ್ತಾಳೆ. ಅಪ್ಪ, ಅಲ್ಲೇ ನಿನ್ನ ದೊಡ್ಡಪ್ಪ ದೊಡ್ಡಮ್ಮ ಅಣ್ಣ ಅಕ್ಕ ಎಲ್ಲರೂ ನಿನ್ನ ಕೇಳ್ತಾರೆ, ಅವರಿಗೆ ಏನು ಉತ್ತರ ಹೇಳಬೇಕು. ಅಪ್ಪ ಏನಂತಾನ, ನಿನ್ನಲ್ಲೇ ಬೆಂಗಳೂರಿನೊಳಗೆ ದೊಡ್ಡಪ್ಪ ದೊಡ್ಡಮ್ಮ ಅಕ್ಕ ಅಣ್ಣ ತಮ್ಮ ಎಲ್ಲರೂ ನಿನ್ನ ಕೇಳ್ತಾರೆ, ನಾವು ಏನು ಉತ್ತರ ಹೇಳಲಿ ಅಂತ. ಶಾಲು, ಅಪ್ಪ, ನಾನು ನಿಮ್ಮೆಲ್ಲರ ಮಾತು ಕೇಳ್ಕೊತ ಬಂದೀನಿ, ಒಂದು ಸಲ ನನ್ನ ಮನಸ್ಸು ಏನೇನೋ ಹೇಳ್ತದೆ, ಅದರ ಮಾತು ಕೇಳಬಾರ್ದಾ, ನೀವಿಬ್ಬರು ಆಫೀಸಿಗೆ ಹೋಗ್ತೀರಿ, ಒಬ್ಬಾಕಿನ ನನಗೆ ಬೇಸರ ಆಗ್ತದೆ, ಅಜ್ಜನ ಊರಿನಾಗಿನ ತೋಟ ಹೊಲ ನೋಡಬೇಕು, ಜಾತ್ರೆಗೆ ಹೋಗಬೇಕು, ನಾಟಕ ನೋಡಬೇಕು, ನನಗೆ ತಂಗಿಲ್ಲ ತಮ್ಮಿಲ್ಲ, ಯಾರು ಕೂಡ ಆಡಲಿ, ಅದಕ್ಕೆ ರಾಜು ಬೇಕು, ಗೊಂಬಿ ಬೇಕು, ಗೌರಿ ಆಕಳು ಮತ್ತು ಕರ ಬೇಕು, ನಿಮಗೆ ಇವೆಲ್ಲ ಬೇಡ, ಅವರಿದ್ರೆ ನಾನು ಖುಷಿಯಿಂದ ಇರ್ತೇನೆ ನೋಡ್ರಿ. ಏನಂತಾಳ, ನೀವು ಆಫೀಸ್ಗೆ ಹೋಗಿರ್ತೀರಿ, ನಾನು ಯಾರ ಜೊತೆ ಆಟ ಆಡಬೇಕು, ನನಗೆಲ್ಲ ಬೇಕು, ಅಜ್ಜ ಬೇಕು, ಅಜ್ಜಿ ಬೇಕು, ಗೊಂಬಿ ಬೇಕು, ಗೌರಿ ಆಕಳು ಬೇಕು, ರಾಜು ಬೇಕು, ನನಗೆಲ್ಲರೂ ಬೇಕು, ಎಲ್ಲರೂ ಇದ್ರೆ ಮಾತ್ರ ನಾನು ಸಂತೋಷದಿಂದ ಇರ್ತೀನಿ ಅಂತ ಹೇಳಿ ಶಾಲು ಹೇಳ್ತಾಳೆ. ಅವ್ವ ಏನು ಹೇಳ್ತಾಳೆ ನೋಡ್ರಿ, ನಿಮ್ಮ ಮಗಳಿಗೆ ನೀವಿಷ್ಟ ಅಲ್ಲ, ಅವರೆಲ್ಲ ಬೇಕು,
ಆತು ಬಿಡು, ಇದೆಲ್ಲ ಪುರಾಣ ಬಿಚ್ಚಿಟ್ಟಿ ನಿನ್ನ ಮನಸ್ಸಿಗೆ ಬಂದಂಗ ಮಾಡು. ನಿಮ್ಮ ಮಗಳಿಗೆ ನೀವಿಷ್ಟಲ್ಲ, ನಿಮ್ಮ ಮಗಳಿಗೆ ನೀವು ಅಷ್ಟೇ ಅಲ್ಲ, ಇವರೆಲ್ಲ ಬೇಕಂತ ನೋಡ್ರಿ. ಆತು ಬಿಡು, ನಿಂದೆಲ್ಲ ಪುರಾಣ ಬಿಚ್ಚಿಟ್ಟಿಲ್ಲ, ನಿನ್ನ ಮನಸ್ಸಿಗೆ ಬಂದಾಗ ಮಾಡು ಅಂತ ಹೇಳಿ ಅವ್ವ ಜಬರಿಸ್ತಾಳೆ. ಅಪ್ಪ ತಿಳಿತು ಬಿಡು, ಆತು ಆತು, ನೀ ಅಜ್ಜನೂರಿಗೆ ಹೋಗು, ತಿಳಿತು ಬಿಡು, ಸರಿ ನೀ ಅಜ್ಜನೂರಿಗೆ ಹೋಗು ಶಾಲು. ಅವ್ವ ಅಪ್ಪ ಮತ್ತು ನೀವು ಬೇಕೇ ಬೇಕು, ಬೆಂಗಳೂರಿಗೆ ಲಘು ಬರ್ರಿ ಅಂಥೇಳಿ ಅಪ್ಪನ ಮತ್ತು ಅವ್ವನ ಕೈ ಹಿಡಿದು ಕುಣಿತಾಳೆ ಅಂಥೇಳಿ. ಕಣ್ತುಂಬ ಕನಸಿದೆ ಕಾಣುವೆ ಕಾಣುವೆ ದಾರಿ ಬಿಡಿ ದಾರಿ ಬಿಡಿ ಅಂತ ಹೇಳ್ತಾರೆ. ಕಣ್ತುಂಬ ಕನಸೈತಿ, ನಂಗೆ ಒಂದು ಸ್ವಲ್ಪ ಕಾಣಲಿಕ್ಕೆ ದಾರಿ ಬಿಡ್ರಿ. ಎದೆ ತುಂಬಿದೆ ಪ್ರೀತಿ ಹಂಚುವೆ ಅವಕಾಶ ಕೊಡಿ ಅವಕಾಶ ಕೊಡಿ. ಎದೆಯ ತುಂಬಿದೆ ಪ್ರೀತಿಯನ್ನು ತುಂಬಿಕೊಂಡಿದ್ದೀನಿ, ಅದನ್ನೆಲ್ಲ ನಿಮಗೆಲ್ಲ ಹಂಚಬೇಕು, ನನಗೆ ಅವಕಾಶ ಕೊಡ್ರಿ. ಅಜ್ಜಿ ಬೇಕು ಅಜ್ಜ ಬೇಕು, ಗೆಳೆಯ ಬೇಕು ಗೆಳತಿ ಬೇಕು, ಪಡೆಯುವೆ ದಾರಿ ಬಿಡಿ. ನಂಗೆ ಅಜ್ಜ ಅಜ್ಜಿ ಗೆಳೆಯ ಗೆಳತಿ ಎಲ್ಲರೂ ಬೇಕು, ಅದನ್ನು ಪಡಿತೀನಿ, ನಂಗೆ ದಾರಿ ಬಿಡ್ರಿ. ಒಂದೇ ಒಂದು ಬಾಲ್ಯವಿದೆ, ಹಾಡುವೆ ಕುಣಿವೆ ಬೆಳೆಯುವೆ, ಹೇಗೆ ನೋಡಿ ಹೇಗೆ ನೋಡಿ ಹೇಗೆ ನೋಡ್ರಿ. ಇಲ್ಲಿ ಶಾಲು ಏನಂತಾಳೆ, ಇದೆಲ್ಲ ಹೇಳ್ತಾ ಹೇಳ್ತಾ ಜೋರಾಗಿ ಕುಣಿತಾಳೆ. ಒಂದೇ ಒಂದೇ ಬಾಲ್ಯ ಇರೋದು ನಮಗೆ. ನಾವು ಕೂಡ ಬಾಲ್ಯ ಜೀವನ ನೆನಪಿಸ್ಕೊಂಡಾಗ ತುಂಬ ಖುಷಿ ಆಗ್ತದೆ. ಯಾಕಂದರೆ ಬಾಲ್ಯ ಜೀವನ ಮತ್ತೆ ಬರೋದಿಲ್ಲ ನಮಗೆ, ಮುಪ್ಪಾವಸ್ಥೆ ಬರುತ್ತೆ ವಿನಃ ಬಾಲ್ಯ ಜೀವನ ವಾಪಸ್ ಬರೋದಿಲ್ಲ. ಹಾಗಾಗಿ ಬಾಲ್ಯವನ್ನು ನೆನಪಿಸ್ಕೊಂಡಾಗ ಒಂದು ಸಲ ಖುಷಿ ಆಗುತ್ತೆ ನಮಗೂ ಕೂಡ ಅಂತ ಹೇಳ್ತಾ, ಇಷ್ಟು ನಿಮ್ಮ ಪಾಠವನ್ನು ಈ ಮಾಲತಿ ಪಟೇಲ್ ಶೆಟ್ಟಿ ಅವರು ಮುಗಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ತುಂಬ ಸರಳವಾಗಿದ್ದವು. ನೀವು ಕೂಡ ಏನು ಮಾಡಿರಿ, ನಿಮ್ಮ ನೋಟ್ಸ್ನಲ್ಲಿ ಪ್ರಶ್ನೋತ್ತರ ಬರೀರಿ ಅಂತ ಹೇಳ್ತಾ ನಾನು ತರಗತಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.